ಇವತ್ತು ಅಯೋಧ್ಯೆ ರಾಮ ಮಂದಿರದಲ್ಲಿ ಬಾಲರಾಮನ ಪ್ರತಿಷ್ಠಾಪನೆ ಆಗಿ 2 ದಿನ ಆಗಿದೆ. ಆದರೆ ಅದಕ್ಕೆ ಒಂದು ಹೆಲ್ದಿ ಕಾಂಪಿಟೇಷನ್ ಆಗಿತ್ತು. ತುಂಬ ಜನ ಅದರಲ್ಲಿ ಪಾಲ್ಗೊಂಡಿದ್ರು ಶಿಲ್ಪಿಗಳು. ಕೊನೆಯ ಹಂತಕ್ಕೆ ಬಂದು ತಲುಪಿದ್ದು 3 ಶಿಲ್ಪಿಗಳು. ರಾಜಸ್ಥಾನದ ಸತ್ಯನಾರಾಯಣ ಪಾಂಡೆ, ಕರ್ನಾಟಕದ 2 ಶಿಲ್ಪಿಗಳು, ಅರುಣ್ ಯೋಗಿರಾಜ್ ಅವರು ಹಾಗೂ ಗಣೇಶ್ ಭಟ್ರು. ನೋಡಿ, ಆ 3 ಫೋಟೋಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಮೊದಲಿಗೆ ಗಣೇಶ್ ಭಟ್ರು, ಕರ್ನಾಟಕದ ಗಣೇಶ್ ಭಟ್ರು ಕೆತ್ತನೆ ಮಾಡಿದಂತಹ ಒಂದು ಶಿಲ್ಪಿ. ಅವರ ಕಲೆ ನೋಡಿ, ಇದು ನೋಡ್ಕೊಂಬಿಡಿ ಫೋಟೋ. ನಿಮಗೆ ಇದನ್ನು ಈಗ ನೋಡಬೇಕು ಅಂತಂದರೆ ನೀವು ಅಯೋಧ್ಯೆಗೆ ಹೋಗಬೇಕು. ಆದರೆ ನಾವು ನಿಮಗೆ ಇಲ್ಲೇ ತೋರಿಸ್ತಾ ಇದ್ದೀವಿ ನಮ್ಮ ಸ್ಕ್ರೀನ್ ಮೇಲೆ. ಈ ಫೋಟೋ ಎಲ್ಲೂ ಕೂಡ ಬಿಡುಗಡೆ ಆಗಿರಲಿಲ್ಲ, ಈಗ ಬಿಡುಗಡೆ ಆಗಿದೆ. ಕರುನಾಡಿನ ಶಿಲ್ಪಿ ಗಣೇಶ್ ಭಟ್ ಅವರು ಕೆತ್ತಿದಂತಹ ಮೂರ್ತಿ ಇದು ನೋಡಿ, ಬಾಲರಾಮನ ಮೂರ್ತಿ. ಈಗ ವಿರಾಜಮಾನವಾಗಿರುವಂತಹ ಮೂರ್ತಿ ಇದು ಬಾಲರಾಮ. ಮೈಸೂರಿನ ಅರುಣ್ ಯೋಗಿರಾಜ್ ಅವರು ಕೆತ್ತನೆ ಮಾಡಿದಂತಹ ಒಂದು ಮೂರ್ತಿ ನೋಡಿ. ಇದು ಇವತ್ತು ನಾವು ಮೊನ್ನೆಯಿಂದ ನೋಡ್ತಾ ಇದ್ದೀವಲ್ವಾ, ಮೊದಲ ದರ್ಶನ ಆಯ್ತಲ್ವಾ, ಗರ್ಭಗುಡಿಯಲ್ಲಿ ವಿರಾಜಮಾನನಾದ್ನಲ್ಲ ಬಾಲರಾಮ, ಆ ಮೂರ್ತಿ ಇದು ಅರುಣ್ ಯೋಗಿರಾಜ್ ಅವರು ಕೆತ್ತನೆ ಮಾಡಿದಂತಹ ಒಂದು ಮೂರ್ತಿ ಇದು. ಮತ್ತೊಂದು ರಾಜಸ್ಥಾನದ ಸತ್ಯನಾರಾಯಣ ಪಾಂಡೆ ಅವರು ಕೆತ್ತನೆ ಮಾಡಿದಂತಹ ಮೂರ್ತಿ ಇದು. ಈ 3 ಮೂರ್ತಿಗಳು ಒಂದು ಹೆಲ್ದಿ ಕಾಂಪಿಟೇಷನ್ ಇತ್ತು. 3 ಕೂಡ, ಗಣೇಶ್ ಭಟ್, ಅರುಣ್ ಯೋಗಿರಾಜ್ ಹಾಗೂ ಸತ್ಯನಾರಾಯಣ ಪಾಂಡೆ ಅವರ ಈ 3 ನಡುವೆ ಕೂಡ ಒಂದು ಹೆಲ್ದಿ ಕಾಂಪಿಟೇಷನ್ ಇತ್ತು. ಅಂದರೆ ಎಲ್ಲರೂ ಒಟ್ಟಿಗೆ ಅವರು ಕೆತ್ತನೆ ಮಾಡೋದಕ್ಕೆ ಶುರು ಮಾಡಿತ್ತು. ಈಗ ನಿಮ್ಗೆ ಅನ್ಸ್ಬೋದು, ಈಗ ಅರುಣ್ ಯೋಗಿರಾಜ್ ಅವರು ಕೆತ್ತನೆ ಮಾಡಿದಂಥ ಬಾಲರಾಮನ ಮೂರ್ತಿ ವಿರಾಜಮಾನವಾಗಿದೆ, ಇನ್ನುಳಿದ 2 ಮೂರ್ತಿಗಳು ಏನು ಮಾಡ್ತಾರೆ ಅಂತೇಳಿ ಅನುಮಾನನೇ ಬೇಡ. ಅದೇ ರಾಮ ಮಂದಿರದಲ್ಲಿ ಇವುಗಳನ್ನು ಕೂಡ ಪ್ರತಿಷ್ಠಾಪನೆ ಮಾಡಲಾಗಿದೆ. ಗಣೇಶ್ ಭಟ್ರು ಕೆತ್ತನೆ ಮಾಡಿರುವಂತಹ ಬಾಲರಾಮನ ಮೂರ್ತಿ, ಸತ್ಯನಾರಾಯಣ ಪಾಂಡೆ ಅವರು ಕೆತ್ತನೆ ಮಾಡಿರುವಂತಹ ಬಾಲರಾಮನ ಮೂರ್ತಿ, ಅದೂ ಕೂಡ ಅಲ್ಲಿ ವಿರಾಜಮಾನವಾಗುತ್ತೆ. ಅಲ್ಲಿ 3 ಮಹಡಿ ಬರುತ್ತೆ. ನಿಮಗೆ ಗೊತ್ತಿರಬೇಕು, ರಾಮ ಮಂದಿರದಲ್ಲಿ 3 ಮಹಡಿ ಬರುತ್ತೆ. ಮೊದಲನೇ ಮಹಡಿಯಲ್ಲಿ ಅರುಣ್ ಯೋಗಿರಾಜ್ ಅವರು ಕೆತ್ತನೆ ಮಾಡಿರುವಂತಹ ಬಾಲರಾಮನ ಮೂರ್ತಿ ಇರುತ್ತೆ. ಅಲ್ಲೇ ಅಕ್ಕಪಕ್ಕದಲ್ಲೇ ಹಳೆಯ ರಾಮ, ಅದನ್ನು ಕೂಡ ಎದುರಿಗೆ ಅಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ಅದೇ ಇದರಲ್ಲೇ, ಅದೇ ಒಂದು ಅಂತಸ್ತಿನಲ್ಲೇ, ಅಂದರೆ ಕೆಳ ಮಹಡಿಯಲ್ಲೇ ಈ 2 ಕೂಡ ಅಲ್ಲಿ ಇಡಲಾಗುತ್ತೆ. ಯಾರಾದರೂ ಅಯೋಧ್ಯೆಗೆ ಹೋದಾಗ ಈ 3 ಮೂರ್ತಿಗಳನ್ನು ನೋಡೋದಕ್ಕೆ ಸಿಗುತ್ತೆ.